ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬೀಟ್ರೂಟ್ ಕಿಚಡಿ. ಬನ್ನಿ ಬೀಟ್ರೂಟ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ ತಗೊಳ್ತಾ ಇದ್ದೀನಿ ಒಂದು ಬೀಟ್ರೂಟ್ ಮೀಡಿಯಮ್ ಸೈಜ್ ಮತ್ತು 3 ಹಸಿಮೆಣಸಿನಕಾಯಿ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ವೈಟ್ ರೈಸಿಗಂತೂ ಬೆಸ್ಟ್ ಕಾಂಬಿನೇಷನ್. ಟ್ರೈ ಮಾಡೋದಕ್ಕೆ ಯಾರೂ ಮರಿಬೇಡಿ. ಬನ್ನಿ ಮೊದಲಿಗೆ ನಾವಿಲ್ಲಿ ಬೀಟ್ರೂಟಿದ್ದು ಸಿಪ್ಪೆ ತಗೊಳ್ಬೇಕು. ನೋಡಿಲಿ ನಾನು ಸಿಪ್ಪೆ ತಗೊಂಡು ಈ ಥರ ಸಣ್ಣಗೆ ಕಟ್ ಮಾಡ್ತಾ ಇದ್ದೀನಿ. ನಾವು ಪಲ್ಯಕ್ಕೆ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿರುವಂಥ ರೆಸಿಪಿ ಇದು. ಬೀಟ್ರೂಟ್ ಕಟ್ ಮಾಡಿದ ಮೇಲೆ ಹಸಿಮೆಣಸಿನ್ಕಾಯಿ, ನಾನಿಲ್ಲಿ 3 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಿದ್ರೂ ಹಾಕ್ಕೊಳ್ಬೋದು, ಆಯಿತಾ. ಬನ್ನಿ ಇದನ್ನ ನಾವಿವಾಗ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸಿಕೊಳ್ಬೇಕು. ನೋಡಿ ನಾನಿಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ 3/4 ಗ್ಲಾಸಿನಷ್ಟು ನೀರು ಹಾಕ್ಕೊಂಡು ಬೀಟ್ರೂಟ್ ಹಾಕ್ಕೊಂಡು ಬೇಯಿಸಿಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕೆಂದರೆ ಬೀಟ್ರೂಟಲ್ಲಿ ನೀರು ಬಿಡುತ್ತೆ. ಇವಾಗ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ನಂತರ ನಾವು ಇದನ್ನ ಮುಚ್ಚಿಟ್ಕೊಂಡು ಬೇಯಿಸಿಕೊಳ್ಬೇಕು. 8ರಿಂದ 10 ನಿಮಿಷ ಸಾಕಾಗುತ್ತೆ. ಬೀಟ್ರೂಟ್ ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಲು ಮುಖ್ಯ. ಸೊ ಒಂದೇ ಥರ ಪಲ್ಯ ಮಾಡಿ ತಿಂದು ಬೋರ್ ಆಗಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ. ನೋಡಿ ಇಷ್ಟು ನೀರು ಸಾಕಾಗತ್ತೆ. ನಾವು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕಿದ್ರೆ ಅವಾಗವಾಗ ಚೆಕ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. 8ರಿಂದ 10 ನಿಮಿಷದಲ್ಲಿ ಇದು ಬೇಯುತ್ತೆ. ಬನ್ನಿ ನಾವಿವಾಗ ಇದನ್ನ ಮುಚ್ಚಿಟ್ಕೊಂಡು ಬೇಯಿಸಿಕೊಳ್ಳುವ. ಇನ್ನೊಂದು ಕಡೆ ನಾವಿಲ್ಲಿ ತೆಂಗಿನ ತುರಿ ರೆಡಿ ಮಾಡಿಕೊಳ್ಬೇಕು. ಅರ್ಧ ಗಡಿಯಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ, ಅಂದರೆ 1 ಕಪ್ಪಿನಷ್ಟು ತೆಂಗಿನ ತುರಿ. ಮತ್ತು ಇನ್ನೊಂದು ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಮೊಸರನ್ನು ತಗೊಂಡಿದ್ದೀನಿ. ನೋಡಿ 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ನಾವು ಅರ್ಧ ಕಪ್ಪಿನಷ್ಟು ಮೊಸರಿಂದ ಅರ್ಕೊಳ್ಬೇಕು, ನೀರು ಹಾಕ್ಕೊಳ್ಳೋ ಹಾಗಿಲ್ಲ. ಫಸ್ಟ್ ತೆಂಗಿನ ತುರಿಯನ್ನು ಹಾಕ್ಕೊಂಡು ಅರ್ಧ ಮೊಸರನ್ನು ತಗೊಂಡು ಅರ್ಕೊಳ್ಳುವ. ನಂತರ ಮಿಕ್ಕಿದ ಅರ್ಧವನ್ನು 2 ಸ್ಪೂನ್ನಷ್ಟು ಮಸ್ಟರ್ಡ್ ಹಾಕ್ಕೊಳ್ಬೇಕು ನಾವು, ಅಂದರೆ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಹಾಕ್ಕೊಂಡು ಜಸ್ಟ್ ಒಮ್ಮೆ ಅರ್ದ್ರೆ ಸಾಕಾಗತ್ತೆ. ನಾನಿಲ್ಲಿ ಅರ್ಧ ಮೊಸರನ್ನು ತಗೊಂಡು ಅರ್ಕೊಳ್ತಾ ಇದ್ದೀನಿ. ಮಿಕ್ಕಿದ್ದಕ್ಕೆ 2 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಜಸ್ಟ್ ಒಮ್ಮೆ ಅರೆದ್ರೆ ಸಾಕಾಗತ್ತೆ. ನೋಡಿ ನಮ್ಮ ಏನು ಬೀಟ್ರೂಟು ಬೆಂದಿದೆ. ನೀರು 1/4 ಗ್ಲಾಸಿನಷ್ಟು ನೀರು ಅಷ್ಟೇ ಇದೆ ಇದರಲ್ಲಿ. ಇವಾಗ ನಾವು ಇದಕ್ಕೆ ರುಬ್ಬಿರುವಂಥ ತೆಂಗಿನ ತುರಿಯನ್ನು ಹಾಕ್ಕೊಳ್ಳುವ. ತೆಂಗಿನ ತುರಿ ಹಾಕಿದ ನಂತರ ನಾವು ಒಂದು ಅರ್ಧ ಗ್ಲಾಸಿನ ಒಳಗೆ ನೀರು ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಆಯಿತಾ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಏನು ತೆಂಗಿನ ತುರಿಯನ್ನು ಹಾಕಿದ ನಂತರ, ನಾವು ಅರ್ಧ ತೆಂಗಿನ ತುರಿಯನ್ನು ಹಾಕಿದ ನಂತರ ಇದು ಬಬಲ್ಸ್ ಬರೋ ಹಾಗಿಲ್ಲ, ಬಿಸಿ ಆದರೆ ಸಾಕು, ಕುದಿಸಬಾರ್ದು. ಯಾಕೆಂದರೆ ನಾವಿಲ್ಲಿ ಮೊಸರು ಹಾಕಿರ್ತೀವಲ್ಲ, ಮೊಸರು ಹಾಕಿ ಕುದಿಸಿದರೆ ಅದು ಒಡೆದೋಗುತ್ತೆ. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಆಮೇಲೆ 2 ನಿಮಿಷದವರೆಗೆ ನಾವಿದನ್ನ ಆ ಕಡೆ ಈ ಕಡೆ ಮಗ್ಚಿಕೊಂಡು ಬಿಸಿ ಮಾಡಿಕೊಳ್ಬೇಕು. ಇದರ ಹಸಿ ವಾಸನೆ ಹೋಗಬೇಕು. ನೋಡಿ ರೆಡಿಯಾಗಿದೆ ಇಲ್ಲಿ. ಬನ್ನಿ ನಾವಿವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳುವ. ನಾನಿಲ್ಲಿ ತೆಂಗಿನ ಎಣ್ಣೆ ತಗೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದಾಗ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಒಡೆದ ನಂತರ ನಾನಿಲ್ಲಿ ಏನು ಕೆಂಪು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. 3 ಕೆಂಪು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ.
ಒಗ್ಗರಣೆ ಕೊಡುವಾಗ ಈ ಥರ ಒಮ್ಮೆ ಒಗ್ಗರಣೆ ಕೊಟ್ಟು ನೋಡಿ. ನಂತರ ನಾವು ಒಗ್ಗರಣೆ ಹಾಕಿದ ನಂತರ ಒಂದು 10 ನಿಮಿಷದವರೆಗೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. 10 ನಿಮಿಷ ಕಳೆದ ನಂತರ ನೀವು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೆಂಪು ಮೆಣಸು ಹಾಕಿದ್ದೀನಿ ಇಲ್ಲಿ. ಕೆಂಪು ಮೆಣಸು ಕೆಂಪಾದಾಗ ನಾವು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಈ ಈಸಿಯಾದ ರೆಸಿಪಿನ ಟ್ರೈ ಮಾಡೋದಕ್ಕೆ ಯಾರೂ ಮರಿಬೇಡಿ. ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನ ನಾವಿವಾಗ ಕರಿಗೆ ಹಾಕೊಳ್ಳುವ. 10 ನಿಮಿಷ ಆದಮೇಲೆ ನೋಡಿ, ಬೀಟ್ರೂಟ್ ಕಿಚಡಿ ಈ ಥರ ಬಂದಿದೆ. ನೋಡಿ ಹೇಗಿದೆ ಅಂತ. ತುಂಬ ನೀರು ಅಲ್ಲ, ತುಂಬ ಗಟ್ಟಿಯಾಗೂ ಅಲ್ಲ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.